ಬೆಂಗಳೂರಿನ ಸುಮಾರು ಕಡೆಗಳಲ್ಲಿ ಇವತ್ತು ಕೂಡ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಬೆಂಗಳೂರಿನ ಪಶ್ಚಿಮ ನಗರ ಪಾಲಿಕೆಯಲ್ಲಿ ಬರದಿಂದ ಕಾರ್ಯಾಚರಣೆ ಸಾಗ್ತಾ ಇದೆ. ಚಂದ್ರಲೇಔಟ್ನ 1ನೇ ಮುಖ್ಯ ರಸ್ತೆ ಅತ್ತಿಗುಪ್ಪೆ ವಾರ್ಡ್ನಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಕಾರ್ಯಾಚರಣೆ ಆಗ್ತಾ ಇದೆ. ಈ ಒಂದು ಕಾರ್ಯಾಚರಣೆಯಲ್ಲಿ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಎಇ ಮತ್ತೆ ಎಡಬ್ಲ್ಯೂ ಮಾರ್ಷಲ್ಸ್ ಮತ್ತೆ ಸ್ಥಳೀಯ ಟ್ರಾಫಿಕ್ ಪೊಲೀಸರು ಕೂಡ ಉಪಸ್ಥಿತರಿದ್ದಾರೆ. ಯಾವುದೇ ರೀತಿಯ ಅವಘಡ ಆಗಬಾರ್ದು ಅಂತ ಹೇಳಿ. ಸೊ ಈಗಾಗಲೇ ಇಲ್ಲಿರ್ತಕ್ಕಂಥ ಒತ್ತುವರಿ ಮಾಡ್ಕೊಂಡಿದ್ದವರಿಗೆ ಮಾಹಿತಿಯನ್ನ ಕೊಟ್ಟಿದ್ರು, ತಾವಾಗಿಯೇ ತೆರವು ಮಾಡ್ಕೊಳ್ಳಿ ಅಂತ. ಬಟ್ ಆದ್ರೆ ಇದುವರೆಗೂ ಅವರು ತೆರವು ಮಾಡ್ಕೊಂಡಿರಲಿಲ್ಲ. ಅದರಲ್ಲೂ ಕೂಡ ಏನು ಫುಟ್ಪಾತ್ ಮೇಲೆ ಬಂದಂತ ಮೆಟ್ಲುಗಳನ್ನ ಈಗ ಹೊಡಿತಕ್ಕಂಥ ಕೆಲಸ ಆಗ್ತದೆ. ಜೆಸಿಬಿ ಮುಖಾಂತರ ಕಾರ್ಯಾಚರಣೆ ಸಾಗ್ತಾ ಇದೆ. ಏನಂತಂದ್ರೆ ಫುಟ್ಪಾತ್ ಅತಿಕ್ರಮಣ ಯಾವುದೇ ರೀತಿ ಆಗಬಾರ್ದು, ಸಣ್ಣ ಪುಟ್ಟ ಒಂದು ಮೆಟ್ಲುಗಳನ್ನು ಕೂಡ ಬಿಡೋದಿಲ್ಲ. ಯಾಕಂತಂದ್ರೆ ಅದು ಕೂಡ ಪಾದಾಚಾರಿಗಳ ಹೋರಾಟಕ್ಕೆ ತೊಂದರೆ ಆಗುತ್ತೆ. ಸೊ ಇದು ನಿಯಮಗಳ ವಿರುದ್ಧ ಅಂತ ಹೇಳಿ ಈಗ ಕಾರ್ಯಾಚರಣೆ ಆಗ್ತಾ ಇರತಕ್ಕಂಥದ್ದು. ಇನ್ನು ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಅಂಗಡಿ ಯಾರು ಕಟ್ಕೊಂಡು ಅದ್ರ ಮುಂದೆ ಫುಟ್ಪಾತ್ ಮೇಲೆ ಮೆಟ್ಲುಗಳನ್ನ ಕಟ್ಕೊಂಡಿದ್ರು ಅವರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ, ಇದೊಂದ್ಸರಿ ಬಿಟ್ಬಿಡಿ ಅಂತ. ಬಟ್ ಆದ್ರೆ ಅದಕ್ಕೆ ಅಧಿಕಾರಿಗಳು ಅವಕಾಶ ಕೊಡ್ತಾ ಇಲ್ಲ. ಯಾಕಂತಂದ್ರೆ ಕಟ್ಟುನಿಟ್ಟಿನ ಆದೇಶ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಹಿರಿಯ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಕಾರ್ಯಾಚರಣೆ ಇವತ್ತು ಆಗ್ತಾ ಇರತಕ್ಕಂಥದ್ದು. ಬೆಳಗ್ಗೆ 11 ಗಂಟೆಯಿಂದ ಕಾರ್ಯಾಚರಣೆ ಆಗ್ತದೆ. ಚಂದ್ರಲೇಔಟ್ನ 1ನೇ ಮುಖ್ಯ ರಸ್ತೆ ಇರ್ತಕ್ಕಂಥ 1.2 ಕಿಲೋಮೀಟರ್ ರಸ್ತೆ ಫುಟ್ಪಾತ್ ಅನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಸ್ಥಳೀಯ ಅಧಿಕಾರಿಗಳ ಮಾತಾಡ್ತಾ ಹೋಗ್ತೀನಿ. ಸರ್, ಬೆಳಗ್ಗೆ 11 ಗಂಟೆಯಿಂದ ಕಾರ್ಯಾಚರಣೆ ಶುರು ಆಗ್ತಾ ಇದೆ. ಸೊ ಎಷ್ಟು ಕಿಲೋಮೀಟರ್ ಕಾರ್ಯಾಚರಣೆ ನಡೆಯುತ್ತೆ, ಯಾವ ರೀತಿ ರೆಸ್ಪಾನ್ಸ್ ಇದೆ ಸರ್? ಇಲ್ಲ, 1.2 ಕಿಲೋಮೀಟರ್ಸ್ ಅಂತ ಬೆಳಗ್ಗೆ ಹೇಳಿದ್ವಿ. ಹಂಗೆ ಆಲ್ಮೋಸ್ಟ್ ಅರ್ಧ ಒಂದು 0.6 0.7 ಕಿಲೋಮೀಟರ್ಸ್ ಆಗಿದೆ. ಎಲ್ಲ ಸ್ಮೂತಾಗಿ ಹೋಗ್ತಾ ಇದೆ. ಏನು ಮುಂಚೆನೇ ನಾವು ತಿಳಿಸಿದ್ವಿ. ಈಗ ಆಲ್ರೆಡಿ ಒಂದು ವಾರದಿಂದ ಅವ್ರಿಗೆಲ್ಲ ಹೇಳಿ ಯಾರ್ದು ರೆಸಿಸ್ಟೆನ್ಸ್ ಏನಿಲ್ಲ, ಬಟ್ ಸ್ಮೂತಾಗಿ ಆಗ್ತಾ ಇದೆ. ಸರ್, ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ರಿ, ಬಟ್ ಆದ್ರೂ ಕೂಡ ಒಂದಷ್ಟು ಜನ ಹಾಗೆ ಬಿಟ್ಕೊಂಡಿದ್ರು. ಮೆಟ್ಲು ಕಟ್ಟೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿ ಒತ್ತುವರಿಗಳು ಕಂಡು ಬರ್ತಾ ಇದೆ. ಸೊ ಏನು ಹೇಳ್ತಾರೆ ಅವರು? ಏನಿಲ್ಲ ಸರ್, ಯಾರೂ ತಕರಾರು ಮಾಡ್ತಿಲ್ಲ. ಯಾಕಂದರೆ ಮೊದಲೇ ವಾರ್ನಿಂಗ್ ಮಾಡಿದ್ವಿ. ಆಮೇಲೆ ಡಿವಿಯೇಷನ್ಸು ಇದಾವಲ್ಲ, ಎಂಕ್ರೋಚ್ಮೆಂಟ್ಸು ಇತ್ತು. ಸೊ ಅದ್ರ ಪ್ರಕಾರ ಮೊದಲೇ ವಾರ್ನಿಂಗ್ ಮಾಡಿರೋದ್ರಿಂದ ಎಲ್ಲ ಸ್ಮೂತಾಗಿ ತೆಗಿತಾ ಇದ್ದಾರೆ. ರೆಸ್ಪಾನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಆ ಥರ ಏನಿಲ್ಲ. ಅಂದರೆ ಕಾರ್ಯಾಚರಣೆಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಅಂದರೆ ಒತ್ತುವರಿ ಅವರೇ ತೆರವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಲಾಗಿತ್ತು. ಬಟ್ ಆದರೂ ಕೂಡ ಅವರು ಆ ಒಂದು ಏನಿದೆ ಮೆಟ್ಲುಗಳನ್ನು ತೆಗಿತಕ್ಕಂಥ ಆಗಿರಲಿಲ್ಲ. ಸೊ ಹೀಗಾಗಿ ಕಾರ್ಯಾಚರಣೆ ಮೂಲಕ ಅದನ್ನು ತೆಗಿತಕ್ಕಂಥ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಅಧಿಕಾರಿಗಳು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.